ಸರಿ ನೀವು ಸಾಲಿಗೆ ಹೋಗ್ಬಿಡಿ, ನೀವು ಮಾತಾಡ್ಬೇಡಿ, ನಿಮಗೆ ಕೇಳ್ಬೇಡ. ಹಾಕಿದ್ದೀವಿ, ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ಕೇಳೋಣ 2 ನಿಮಿಷದ ಪಾಠ ಅಷ್ಟೇ. ಆಮೇಲೆ ಅದು ಮುಗಿದ್ಮೇಲೆ ಏನ್ ಮಾಡೋಣ್ರೆ, ಎಕಾನಮಿಕ್ ಪೇಜಸ್ ಕುಕ್ಕಟ್ಟಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ರೋಣ್ಯಾಳ 2011ರಲ್ಲಿ ಸ್ಥಾಪನೆಗೊಂಡ RMSA ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭವಾಗಿತ್ತು. ಉಪಕೃತವಾಗಿ STMC ರಚನೆಯಾಗಿ ಶ್ರೀ ಸಂಗನಗೌಡ ಬೆಳಗಾರವರ ಅಧ್ಯಕ್ಷತೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಕಂಡು ನಂತರ 2ನೇ STMC ಅಭಿವೃದ್ಧಿ ಶಾಲಾ ಉಸ್ತುವಾರಿ ಬೀದರ್ ಉಸ್ತುವಾರಿ ಸಮಿತಿ ಅಧ್ಯಕ್ಷ ಶ್ರೀ ಉದಯಕುಮಾರ್ ಮಾವ ಹಳ್ಳಿ ಅವರು ಅಧ್ಯಕ್ಷರಾದ ನಂತರ ಹೆಚ್ಚಿನ ರೀತಿಯಲ್ಲಿ ದೇಣಿಗೆ ಕೂಡ ಸಂಗ್ರಹವಾಗಿ ಅವರ ಅವಧಿಯವರು ಕೂಡ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅಭಿವೃದ್ಧಿ ಸಾಗಿ ನಂತರ ಹಾಲಿ ಅಧ್ಯಕ್ಷರಾಗಿ ಈಗ ಚೆನ್ನಪ್ಪಗೌಡ ಬೆಳಗಾರವರಾಗಿದ್ದು, ನಾವು ಕನಿಷ್ಠ ಸರ್ಕಾರಿ ಶಾಲೆಗೆ ನಾವೆಲ್ಲರೂ ಗ್ರಾಮಸ್ಥರು ಮತ್ತು ಕುಮುದಿನಿ ಸಂಸ್ಥೆಯವರು ಕೂಡಿ ಕನಿಷ್ಠ ಈ ಶಾಲೆಗೆ ಒಂದು 40 ಲಕ್ಷ ರೂಪಾಯಿ ನಾವು ದೇಣಿಗೆಯನ್ನು ಸಂಗ್ರಹ ಮಾಡಿ ಈ ಶಾಲೆ ಸಮಗ್ರವಾಗಿ ಒಂದು ಸುಗಮದ ಹಾದಿಯಲ್ಲಿ ಸಾಕುವಂತ ನಾವೆಲ್ಲರೂ ಗ್ರಾಮಸ್ಥರು ಕೂಡ ಮಾಡಿದ್ದು. ದೇಣಿಗೆ ರೂಪದಲ್ಲಿ ನಾವು ಏನು ಮೂಲಭೂತ ಸೌಕರ್ಯ ದೇಣಿಗೆ ಕೊಟ್ಟರು ಕೂಡ ಶಿಕ್ಷಣ ಗುಣಮಟ್ಟದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಹೊನ್ನಕಟ್ಟಿಗಳು ಕೂಡ ಅವರ ಟೀಮ್ನೊಂದಿಗೆ ಶಿಕ್ಷಣವನ್ನು ಗುಣಮಟ್ಟವನ್ನು ಕೂಡ ಸುಧಾರಿಸುವಲ್ಲಿ ಯಶಸ್ವಿಯಾಗಿದ್ದು, ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಒಂದು ಆಟೋ ಪಾಠದಲ್ಲಿ ಭಾಗಿಯಾಗಿದ್ದು ಅದು ನಮಗೆ ಸಂತೋಷದಾಯಕವಾಗಿದ್ದು, ನಂತರ ಹೋದ ವರ್ಷ ಶೈಕ್ಷಣಿಕ ಇದರಲ್ಲಿ ನಮ್ಮ ಈ ವಿಭಾಗ ಮಟ್ಟದಲ್ಲಿ ನಮ್ಮ ಶಾಲೆ ಕೂಡ ಪ್ರಥಮ ಸ್ಥಾನ ಬಂದು ಅದು ನಮಗೊಂದು ಸಂತೋಷದಾಯಕವಾಗಿದ್ದು, ನಾವು ಇದರೊಂದಿಗೆ ಸರ್ಕಾರವು ಕೂಡ ಈ ನಮ್ಮ ಶಾಲೆ ಅಂತ ಒಂದು ಗಮನ ಹರಿಸಬೇಕು. ಬಡ ವಿದ್ಯಾರ್ಥಿಗಳು ಕೂಡ ಈ ಶಾಲೆಗೆ ಬರುತ್ತಿದ್ದು ಒಂದು ನಮ್ಮ ಶಾಲೆಗೆ ಅಷ್ಟೆಲ್ಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡಿ ಇದೇ ರೀತಿ ನಾವೆಲ್ಲರೂ ಕೂಡ ಇನ್ನೂ ಕೂಡ ಈ ಶಾಲೆಗೆ ನಾವು ದೇಣಿಗೆ ರೂಪದಲ್ಲಿ ಸಹಾಯ ಸಹಕಾರ ಮಾಡ್ತಂತ ಮಾತನ್ನ ಹೇಳಿ ಮಕ್ಕಳೇ, ನೀವು ರಾತ್ರಿ ಆಕಾಶವನ್ನೆಲ್ಲ ಗಮನಿಸಿರ್ತೀರ. ತೊಂಬತ್ತು ಡಿಗ್ರಿ ಲಂಬಕೋನ
ಜೋಕಾಲಿ ತೂಗಿದಾಗ ಇಲ್ಲಿ ಲೈಟ್ ಹತ್ತುತ್ತದೆ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಶಾಲೆಯ ವಿದ್ಯಾರ್ಥಿ. ನನ್ನ ಹೆಸರು ಮಾಯಕ್ಕ ಪೂಜಾರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಸರ್ಕಾರಿ ಪ್ರೌಢಶಾಲೆ ಅರವತ್ತು ಕುಕ್ಕಡಿ. ಇದು ನಮ್ಮ ಶಾಲೆಯ ವಿಜ್ಞಾನ ಪ್ರಯೋಗಾಲಯ. ನಮ್ಮ ವಿಜ್ಞಾನ ಪ್ರಯೋಗಾಲಯದ ಹೆಸರು ಶ್ರೀಮತಿ ಗಂಗವ್ವಹಳ್ಳಿ ವಿಜ್ಞಾನ ಪ್ರಯೋಗಾಲಯ. ನಾವು ನಮ್ಮ ವಿಜ್ಞಾನ ಪ್ರಯೋಗಾಲಯದಲ್ಲಿ 3 ವಿಭಾಗಗಳನ್ನಾಗಿ ಮಾಡುತ್ತೇವೆ. ಒಂದು ರಾಸಾಯನಶಾಸ್ತ್ರ. ಈ ರಾಸಾಯನಶಾಸ್ತ್ರ ನೋಡ್ತಾ ಇದ್ದಿಲ್ಲ, ಇಲ್ಲಿ ಅನೇಕ ಕೆಮಿಕಲ್ಸ್ ಇವೆ, ಸೋಡಿಯಂ, ಕ್ಯಾಲ್ಸಿಯಂ, ಹೀಗೆ ಅನೇಕ ಕ್ಯಾಲ್ಸಿಯಂಗಳನ್ನು ಕೂಡ ಇಲ್ಲಿ ನೋಡ್ತೇವೆ. ಇದು ನಮ್ಮ ಶಾಲೆಯ ರಾಸಾಯನಶಾಸ್ತ್ರ ವಿಭಾಗ. ಇನ್ನು ಎರಡನೇದಾಗಿ ನೋಡ್ತಾ ಇದ್ರೆ ಇದು ನಮ್ಮ ಶಾಲೆಯ ವಿಜ್ಞಾನ ಪ್ರಯೋಗಾಲಯದ ಭೌತಶಾಸ್ತ್ರ ವಿಭಾಗ. ಭೌತಶಾಸ್ತ್ರ ವಿಭಾಗ ನೋಡಿದ ತಕ್ಷಣ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪಿರಿಯಾಡಿಕ್ ಟೇಬಲ್. ಅಂದರೆ ಇಲ್ಲಿ ಲೋಹಗಳು, ಅಲೋಹಗಳು ಮತ್ತು ಲೋಹಗಳನ್ನು ಕೂಡ ಇಲ್ಲಿ ನೋಡ್ತೇವೆ. ಹಾಗೆ ಇದು ಮಾನವನ ಅಸ್ಥಿಪಂಜರ. ಈ ಮಾನವನ ಅಸ್ಥಿಪಂಜರದಲ್ಲಿ ನಾವು ಮಾನವನ ಎಲುಬುಗಳನ್ನು ಸಹ ಕಾಣುತ್ತೇವೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಭೌತಶಾಸ್ತ್ರ. ಹೀಗೆ ಮೇಲೆ ಕಾಣ್ತಾ ಇದೆಯಲ್ಲ, ಇದು ಭಾವಚಿತ್ರ. ಇದು ಮಂಗನಿಂದ ಮಾನವ ಹೇಗೆ ಆಧುನಿಕ ಜಗತ್ತಿಗೆ ಹೇಗೆ ಬಂದ ಅಂತ ಇದು ತೋರಿಸ್ಕೊಡ್ತದೆ. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಚಾಟ್ ಬಾಕ್ಸ್. ಅಂದ್ರೆ ನಮ್ಮ ವಿಜ್ಞಾನ ಶಿಕ್ಷಕರು ಮಕ್ಕಳಿಗಾಗಿ ಚಾಟ್ ಬಾಕ್ಸ್ ಅನ್ನು ತಯಾರಿಸಿದ್ದಾರೆ. ಅದರ ಮೇಲೆ ನಂಬರ್ ಸಹ ಹಾಕಿದ್ದಾರೆ. ನಂಬರ್ ಇಂದ ಮಕ್ಕಳಿಗೆ ಈಸಿಯಾಗಿ ಗುರುತಿಸಲು ಸಹಾಯವಾಗುತ್ತದೆ. ಅದು ನೋಡ್ತಾ ಇದ್ರಲ್ಲ, ಅದು ಅಗ್ನಿನಂದಕ. ನಾವು ಸ್ಪೇಸ್ ಮೇಲೆ ಅಂದ್ರೆ ಆಕಾಶದ ಮೇಲೆ ಹೋದಾಗ ಅಗ್ನಿನಂದಕ ನಮಗೆ ಸಿಲಿಂಡರ್ ಅಂದ್ರೆ ಆಕ್ಸಿಜನ್ ಮುಖ್ಯವಾಗುತ್ತದೆ, ಅಲ್ಲಿ ನಾವು ಉಪಯೋಗಿಸ್ಕೊಳ್ತೇವೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ನಾವು ಮೈಕ್ರೋಸ್ಕೋಪ್ಗಳನ್ನು ಇಟ್ಟಿದ್ದೇವೆ. ಹಾಗೆ ಇಲ್ಲಿ ಅನೇಕ ವಿಜ್ಞಾನಿಗಳನ್ನು ಸಹ ನೋಡ್ಬೋದು. ಅಲ್ಲಿ ಆರ್ಯಭಟ್ಟ, ಜಾನ್ ಡಲ್ಟನ್, ಹೀಗೆ ಅನೇಕ ವಿಜ್ಞಾನಿಗಳನ್ನು ಸಹ ನಾವು ಕಾಣಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಜೀವಶಾಸ್ತ್ರ. ಈ ಜೀವಶಾಸ್ತ್ರ ವಿಭಾಗದಲ್ಲಿ ಅನೇಕ ಸ್ಪೆಸಿಮೆನ್ಗಳನ್ನು ಸಹ ನಾವು ನೋಡ್ಬೋದು. ಈ ಸ್ಪೆಸಿಮೆನ್ಗಳು ನಮಗೆ ರಿಯಲ್ ಆಗಿ ಸಿಗುವುದಿಲ್ಲ. ಇವು ಬಹಳಷ್ಟು ನೀರಿನಲ್ಲಿ ಕೂಡ ಸಂಗ್ರಹವಾಗಿರುತ್ತದೆ. ಇದನ್ನು ಕಾಣಬಹುದು. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಸೌರಮಂಡಲ. ಈ ಸೌರಮಂಡಲದಲ್ಲಿ ನಾವು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಹಾಗೆ ಉಪಗ್ರಹಗಳನ್ನು ಸಹ ಕಾಣಬಹುದು. ಇದು ಕಾಣ್ತಾ ಇದೆಯಲ್ಲ, ಇದು ಪ್ರೊಜೆಕ್ಟರ್. ಇದರ ಮೂಲಕ ವಿಜ್ಞಾನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದರ ಮೂಲಕ ಬೋಧಿಸುತ್ತಾರೆ. ನಂತರ ಇಲ್ಲಿ ಇದೆಯಲ್ಲ, ಇದು ಸ್ಟೇಜ್ ಅಲ್ಲಿ ವಿದ್ಯಾರ್ಥಿಗಳು ಸ್ವತಃ ತಾವೇ ಬಂದು ಇಲ್ಲಿ ಪ್ರಯೋಗವನ್ನು ಮಾಡುತ್ತಾರೆ. ಇದು ನಮ್ಮ ಶಾಲೆಯ ವಿಜ್ಞಾನ ಪ್ರಯೋಗಾಲಯ. ಧನ್ಯವಾದಗಳು. 네.